ಅಲ್ಲೊಂದ್ ಕಡೆ ಹೋಗ್ಬೇಕಾಗಿತ್ತು ಬಟ್ ಹೋಗಕ್ಕಾಗ್ಲಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಕ್ಯಾಪೆ ಬಿಚ್ಚಕೈತಿಲ್ಲ, ಇನ್ನು ಮೂಳೆ ಕಡಿತಾಳ. ನಾನು ಯಾಕೆ ಹೋಟೆಲ್ ಸ್ಟೈಲ್ ಸರ್ವ್ ಮಾಡ್ಕೋಬಾರ್ದು ಅಂತ ಸರ್ವ್ ಮಾಡೋಕೆ ಹೋದೆ, ಬಟ್ ಆಗಲಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಫ್ರೆಂಡ್ ಇವತ್ತು ಆಚೆ ಊಟ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಆಚೆ ಬಂದರೆ ನಮ್ದಿರೋದ್ರಷ್ಟೇ ಏನು ಒಂದು ಹೋಟ್ಲು ಓಪನ್ ಆಗಿರಲಿಲ್ಲ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನನ್ನ ಫ್ರೆಂಡ್ ಬೇರೆ ಹಸುವಿಂದ ತಲೆ ಸುತ್ತೈತೆ ಅಂತ ಡವ್ ಬೇರೆ ಮಾಡ್ತಾಳೆ. ಇಡೀ ಏರಿಯಾ ಎಲ್ಲ ಸುತ್ತಾಡಿ 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 ಹಬ್ಬ ಕೊನೆಗೂ ಒಂದು ಹೋಟ್ಲು ಸಿಕ್ತು. ಹೋಟೆಲ್ ಸಿಕ್ಕಿದ ಖುಷಿಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡು, ನಾನು ಕೊಡಿಸ್ತೀನಿ ಅಂತ ಬಾಯ್ ಬಿಟ್ಟು ಹೇಳಿದ ತಕ್ಷಣನೇ ನನ್ನ ಫ್ರೆಂಡ್ ಆಸೆ ನೋಡಿ ಆರ್ಡರ್ ಮಾಡಿ ಕೂತ್ಕೊಂಡಿದ್ದು 2 ನಿಮಿಷಕ್ಕೆ ವೇಟರ್ ಬಂದು ನನ್ನ ಫ್ರೆಂಡ್ ಬಂದಿರೋದೇ ಮುಳೆ ಕೊಡೋಕಲ್ವಾ ಅಂತ ಬುದ್ಧಿ ಕ್ಯಾಪೆ ಬಿಚ್ಚಕೈತಿಲ್ಲ, ಇನ್ನು ಮೂಳೆ ಕಡಿತಾಳ. ನನಗಿದ್ರ ಒಂಥರ ಸಂತೋಷ. ಯಾ ಫೈನಲಿ ಊಟ ಬಂತು. ನಾನು ಯಾಕೆ ಹೋಟೆಲ್ ಸ್ಟೈಲ್ ಸರ್ವ್ ಮಾಡ್ಕೋಬಾರ್ದು ಅಂತ ಸರ್ವ್ ಮಾಡೋಕೆ ಹೋದೆ, ಬಟ್ ಆಗಲಿಲ್ಲ. ಊಟ ಏನೇನು ಕಾಯಿಸಿದ್ದು ಅಂದ್ಬಿಟ್ಟು ಸ್ಟಾರ್ಟ್ ಹಚ್ಕೊಂಡ್ವಿ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ವತನ್ದಾರ್ ಮಂಥನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಬಕಾಸೂರ್ ವಂಶದವ್ರು ನೀವು. ಆದರೂ ಆರ್ಡ್ರ್ ಮಾಡಿದ್ನಲ್ಲ ನನ್ನ ಕೈಲಿ ಕಾಲೇ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದೇ ಬೇಜಾರು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸುಮ್ಮನೆ ಬಿರಿಯಾನಿ ವೇಸ್ಟ್ ಆಗ್ತಾಯಿಲ್ಲ. ಇವ ಯಾರೇ? ಹೋಟೆಲ್ ಸಿಕ್ಕಿದ ಖುಷಿಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡು, ನಾನು ಕೊಡಿಸ್ತೀನಿ ಅಂತ ಬಾಯ್ ಬಿಟ್ಟು ಹೇಳಿದ ತಕ್ಷಣನೇ ಸರಿ ಊಟ ಮುಗೀತು ಅಂತ ಆಚೆ ಬಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ಏನು ಗೊತ್ತಾ, ನಮ್ಮ ಬ್ಯಾಡ್ ಲಕ್ ಇಲ್ಲ, ಗ್ರಾಚಾರನೇ ಸರಿ ಇಲ್ಲ ಅನ್ಸುತ್ತೆ. ಆ ಐಸ್ ಕ್ರೀಮ್ ಅಂಗಡಿನೂ ತೆಗ್ದಿಲ್ಲ. ಕೊನೆಗೆ ನಮ್ಮ ಟೈಮು ಸರಿ ಇಲ್ಲ, ಏನೂ ಸರಿ ಇಲ್ಲ ಅಂದ್ಕೊಂಡು ಹೊರಟ್ವಿ. ಕ್ಯಾಬಿನೈ ಕುಚ್ ಬಿನೈ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಸೊ ಯಾ, ಬ್ಯಾಕ್ ಟು ವರ್ಕ್. ಬಾಯ್ ಬಾಯ್.